ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆಗೆ ಒಂದು ಕಥೆಯ ಮೂಲಕ ನಾನು ಈ ಒಂದು ವಿಚಾರವನ್ನು ನಿಮಗೆ ತಿಳಿಸೋದಕ್ಕೆ ಬಯಸ್ತೀನಿ. ಉತ್ತರಗಳನ್ನು ನೀಡೋದಕ್ಕೆ ಬಯಸ್ತೀನಿ. ಒಬ್ಬ ಶ್ರೀಮಂತ, ವಯೋವೃದ್ಧ, ಮುದುಕ, ಒಂದು 65-70 ವರ್ಷಗಳಾಗಿರುತ್ತೆ. ಶ್ರೀಮಂತ ಆಗಿರೋದ್ರಿಂದ ಆ ಊರಿನಲ್ಲಿರುವಂತಹ ಬಡವನಿಗೆ ಸಾಲಗಳನ್ನು ಕೊಟ್ಟು 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 ಸಾಲ ತೀರಿಸದೇ ಇರೋ ಮಟ್ಟಿಗೆ ಸಾಲ ಕೊಟ್ಬಿಟ್ಟಿರ್ತಾನೆ. ಆತನು ಕೂಡ ಈಸ್ಕೊಂಡೆಲ್ಲ ಖರ್ಚು ಮಾಡಿಬಿಟ್ಟಿರ್ತಾನೆ. ಯಾತಕ್ಕೋಸ್ಕರ ಈ ರೀತಿ ಮಾಡದ ಅಂದರೆ, ಆ ಬಡವನಿಗೆ ಒಬ್ಬಳು ಮಗಳಿರ್ತಾಳೆ, ಸೌಂದರ್ಯವತಿ ಯುವತಿ, ಮೈ ಕೈ ತುಂಬಿಕೊಂಡಿರೋದ್ರಿಂದ ಆಕೆಯನ್ನ ಇವನು ಹೇಗಾದರೂ ಮಾಡಿ ನಾನು ಮದುವೆ ಆಗಬೇಕು ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡು ಆ ಬಡವನಿಗೆ ಈ ರೀತಿ ಸಾಲಗಳನ್ನು ಕೊಟ್ಟಿರ್ತಾನೆ. ಸಾಲ ತುಂಬಿ ತುಳುಕಾಡ್ತಾ ಇರಬೇಕಾದ್ರೆ ಹೋಗಿ ಕೇಳ್ತದೆ, ಸಾಲ ವಾಪಸ್ ಕೊಡು ಅಂತ. ನನ್ನ ಹತ್ರ ಇಲ್ಲ ಸಾಲ ಕೊಡೋದಕ್ಕೆ, ಸ್ವಲ್ಪ ಕಾಲಾವಧಿ ಕೊಡಿ ಅಂತ ಕೇಳ್ತಾನೆ. ಕಾಲಾವಧಿ ಎಲ್ಲ ಇಲ್ಲ, ನಿನಗೆ ಆಲ್ರೆಡಿ ಸಾಕಷ್ಟು ಸಮಯ ಕೊಟ್ಟಿದ್ದೀನಿ, ನನ್ನ ದುಡ್ಡನ್ನು ನನಗೆ ವಾಪಸ್ ಕೊಟ್ಬಿಡು. ಯಾವಾಗ ಅವನು ವಾಪಸ್ ಕೊಡೋದಿಲ್ವೋ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡು, ನಾನು ನಿನಗೆ ಸಾಲ ಮನ್ನಾ ಮಾಡ್ತೀನಿ. ಅಯ್ಯೋ, ಆ ರೀತಿ ಎಲ್ಲ ಮಾಡಬೇಡಿ, ನೀವು ನನಗಿಂತ ಹಿರಿಯರು, ನನ್ನ ಮಗಳನ್ನು ಹೇಗೆ ಕೊಟ್ಟು ಮದುವೆ ಮಾಡಲಿ, ಆ ರೀತಿ ಆಗೋದಿಲ್ಲ ಅಂತ. ಒಂದು ಕೆಲಸ ಮಾಡು, ನಾನು ನಿನಗೆ ಇನ್ನೊಂದು ಆಫರ್ ಕೊಡ್ತೀನಿ. ಆ ಆಫರಲ್ಲಿ ಏನಾದರೂ ನೀನು ಟಾಸ್ಕಲ್ಲಿ ಗೆದ್ದರೆ 2 ರೀತಿ ಬೆನಿಫಿಟ್ ಸಿಗುತ್ತೆ ನಿನಗೆ ಅಂತ. ನಾನು ಒಂದು ಚೀಲದಲ್ಲಿ ಕರಿ ಕಲ್ಲು ಬಿಳಿ ಕಲ್ಲನ್ನು ಹಾಕಿರ್ತೀನಿ. ನೀನು ಅರಳಿಕಟ್ಟೆ ಹತ್ರ ಬಂದರೆ ಆ ಕಲ್ಲುಗಳನ್ನು ಎತ್ತಾಕಿರ್ತೀನಿ. ಅಲ್ಲಿ ತೀರ್ಮಾನ ಆಗಲಿ, ಅಕಸ್ಮಾತ್ ಬಿಳಿ ಕಲ್ಲು ಬಂದರೆ ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕು, ನಾನು ನಿನಗೆ ಸಾಲವನ್ನು ಮನ್ನಿಸ್ತೀನಿ, ಮಾಫ್ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಕರಿ ಕಲ್ಲೇನಾದರೂ ಬಂದರೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಡ, ಸೊ ನೀನು ಕೂಡ ಸಾಲನೂ ಕೂಡ ತೀರಿಸೋಂಗಿಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ಆ ಮನೆಯಲ್ಲಿ ಆ ಮಗಳು ಯುವತಿ ಕೇಳಿಸ್ಕೊಂಡಿರೋದ್ರಿಂದ ಸರಿ ಆಯಿತು ಅಂತ ಹೇಳಿ ಒಪ್ಕೊಳ್ತಾರೆ. ಎಲ್ಲ ಅರಳಿಕಟ್ಟೆ ಹತ್ರ ಬರ್ತಾರೆ. ಊರಿನ ಜನ ಎಲ್ಲ ತುಂಬಿಕೊಂಡಿರ್ತಾರೆ. ಆ ಚೀಲ ಎತ್ಕೊಳ್ತಾಳೆ. ಒಂದು ಕಲ್ಲು ಎತ್ಕೊಳ್ಳೋ ಥರ ಎತ್ಕೊಂಡು ಕೆಳಗೆ ಬೀಳಿಸ್ಬಿಡ್ತಾಳೆ. ಬೀಳಿಸಿದ್ಮೇಲೆ, ಅಯ್ಯೋ ಸಾರಿ ತಪ್ಪಾಗೋಯ್ತು, ಕೈ ಜಾರು ಬಿದ್ದುಬಿಡ್ತು, ಒಂದು ಕೆಲಸ ಮಾಡೋಣ, ಇದರಲ್ಲಿ ಕರಿದು ಬಿಳಿದು ಕಲ್ಲುಗಳಿದ್ದಾವೆ, ಯಾವ ಕಲ್ಲು ಕೆಳಗೆ ಬಿದ್ದಿದೆಯೋ ಯಾವುದಿದೆಯೋ ಅದರ ವಿರುದ್ಧ ಅಂತ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅದು ಎತ್ತಾಳೆ. ಕರಿ ಕಲ್ಲಿರುತ್ತೆ. ಕರಿ ಕಲ್ಲು ಅಂದರೆ ಅವಳು ಮದುವೆನೂ ಮಾಡ್ಕೊಳ್ಳೋಂಗಿಲ್ಲ, ಸಾಲನೂ ಕೂಡ ಮನ್ನಾ ಆಗುತ್ತೆ. ಈ ರೀತಿ ಈ ಹುಡುಗಿಗೆ ಈ ಕರಿಕಲ್ಲು ಎರಡನ್ನೂ ಹಾಕಿದ್ದಾನೆ ಅಂತ ಹೇಗೆ ಗೊತ್ತಾಯಿತು ಅಂದರೆ, ಅವನ ಮಾತುಗಳಿಂದ ಮೈಂಡ್ ರೀಡ್ ಮಾಡಿದ್ಲು ಹುಡುಗಿ. ಆ ರೀಡ್ ಮಾಡಿರೋದ್ರಿಂದ ಇವನು ಮೋಸ ಮಾಡ್ತಾವನೆ ಅಂತ ಗೊತ್ತಾಯಿತು. ಆದ್ದರಿಂದ ಇಲ್ಲಿ ಮೋಸವನ್ನು ಮೋಸದಿಂದನೇ ನಾವು ಸರಿಪಡಿಸ್ಬೇಕು, ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು, ವಜ್ರವನ್ನು ವಜ್ರದಿಂದಲೇ ಕಟ್ ಮಾಡಬೇಕು. ನೀವು ಕೇಳಿದಂತಹ ಪ್ರಶ್ನೆಗೆ ಈ ಕತೆ ನಿಮಗೆ ಉತ್ತರವಾಗಿ ಪರಿಣಾಮ ಬೀರುತ್ತೆ. ಇದನ್ನು ನಿಮ್ಮದೇ ಆದಂತಹ ಶೈಲಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಜಗತ್ತು ಯಾರ್ಯಾರು ಹೇಗೆ ಇರ್ತಾರೋ ಆ ರೀತಿ ಏನಾದರೂ ನಾವು ಕೂಡ ಆಗಲಿಲ್ಲ ಅಂತಂದರೆ, ಮೂಲವಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಾತ್ಕಾಲಿಕವಾಗಿ ಆ ಮುಳ್ಳು ತೆಗೆಯೋದಕ್ಕೋಸ್ಕರ ಮುಳ್ಳು ಬೇಕು. ಅದಕ್ಕೋಸ್ಕರ ನಾವು ಹೂವಾನೇ ಆಗಿದ್ರು ಆ ಕ್ಷಣದಲ್ಲಿ ನಾವು ಮುಳ್ಳಾಗಬೇಕಾಗುತ್ತೆ. ಅದನ್ನು ತೆಗೆದು ಮತ್ತೆ ತಿರ್ಗಾ ನಮ್ಮ ಮೂಲ ಅಸ್ತಿತ್ವಕ್ಕೆ ನಾವು ವಾಪಸ್ ಆಗಬೇಕಾಗುತ್ತೆ. ಸೊ ಈ ರೀತಿ ಸಾಕಷ್ಟು ವಿಚಾರಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿ, ಕುಟುಂಬದಲ್ಲಿ, ಸ್ನೇಹವರ್ಗದಲ್ಲಿ, ಸಹೋದ್ಯೋಗದಲ್ಲಿ ಅಥವಾ ಸಮಾಜದಲ್ಲಿ ಈ ರೀತಿ ನಡೀತಾನೆ ಇರುತ್ತೆ. ಈ ರೀತಿ ಸಾಕಷ್ಟು ಎಲ್ಲ ಪ್ರಾಂತ್ಯಗಳಲ್ಲೂ, ಎಲ್ಲ ನಾಡು, ಎಲ್ಲ ದೇಶಗಳಲ್ಲೂ ಇದ್ದೇ ಇರ್ತಾರೆ. ಬಹಳ ಎಚ್ಚರಿಕೆಯಿಂದ ನಾವು ವ್ಯವಹಾರ ಮಾಡೋದನ್ನು ಕಲ್ತ್ಕೊಂಡಾಗ ನಮಗೆ ನಮ್ಮ ಬದುಕನ್ನು ಸಾರ್ಥಕಪಡಿಸ್ಕೊಳ್ಳೋದಕ್ಕೆ ಅಥವಾ ನಮಗೆ ಬೇಕಾದಂತಹ ಜೀವನವನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ನಾನು ಹೇಳೋದನ್ನು ನೀವು ಮನನ ಮಾಡಿ, ನಿಮಗೆ ಮನನ ಮಾಡಿದ್ರೆ ನಾನು ಹೇಳೋದೆಲ್ಲವೂ ಕೂಡ ಅರ್ಥ ಆಗುತ್ತೆ.